ಹಾಯ್, ನಮಸ್ಕಾರ ಎಲ್ಲರಿಗೂ. ಅನಾಥರಿಗೆ ನಮಸ್ಕಾರ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ವ್ಲಾಗ್ ಸಾಯಂಕಾಲ ಶುರು ಮಾಡ್ತಾ ಇದ್ದೀವಿ. ಸಮಯ ಸಂಜೆ 6 ಗಂಟೆ. ಸೊ ನೆನ್ನೆ ನೈಟ್ ಬಂದು, ನಿಮಗೆ ಗೊತ್ತು, ಲೇಟ್ ಆಯಿತು. ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ನಮ್ದೇನೇ ನಿತ್ಯ ಕೆಲಸಗಳಿತ್ತು ಎಲ್ಲ ಮುಗಿಸ್ಕೊಂಡು ಇವತ್ತಿನ್ನು ಮೈಸೂರಲ್ಲೇ ಇದ್ದೀವಿ. ಸೊ ನಾಳೆ ಹೊರಡ್ತೀವಿ ಬ್ಯಾಂಗ್ಳೂರ್ಗೆ. ಈಗ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಲ್ಲ. ಸೊ ಇವರು ಚಾಮುಂಡಿ ತಾಯಿಯವರ ತಂಗಿ ಇವರು. ಸೊ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಹೇಳಿದ್ರು, ಸರ್ ಅವ್ರ ತಂಗಿ, ಅವ್ರು ಕೂಡ ತುಂಬ ಪವರ್ಫುಲ್ ದೇವಸ್ಥಾನ, ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಅಂತ. ಸೊ ಅವಾಗಿಂದ ಬಂದಾಗಿಂದ ಹೋಗಿ ವಿಸಿಟ್ ಮಾಡಿ ಬರ್ತಾ ಇದ್ವಿ. ಸೊ ನೆನ್ನೆ ಅಲ್ಲೂ ಹೋದ್ವಿ, ಅಲ್ಲಿ ಸ್ವಲ್ಪ ಲೇಟ್ ಆಗೋದು, ಹಾಗಾಗಿ ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ಅಲ್ಲೂ ದೇವಸ್ಥಾನ 8:30 ಕ್ಲೋಸ್ ಆಗಿ ಹೋಗುತ್ತೆ. ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಇನ್ನೊಂದು ಮ್ಯಾಕ್ಸ್ ಒಂದು 25 ಮಿನಿಟ್ಸ್ ಅನ್ಸುತ್ತೆ, ನೋಡೋಣ. ಇದು ನಮ್ಮ ಮೈಸೂರಿನ ರಿಂಗ್ ರೋಡ್, ಔಟರ್ ರಿಂಗ್ ರೋಡ್, ನಮ್ಮ ಬೆಂಗಳೂರು ಥರ. ಸಿಟಿ ಒಳಗಿಂದ ಹೋದ್ರೆ ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಅಂತ ನಾವಿದ್ದಿದ್ದ ಜಾಗದಿಂದ ಈ ಕಡೆ ರಿಂಗ್ ರೋಡೇ ಸ್ವಲ್ಪ ಹತ್ರ. ಅದೇ ರಿಂಗ್ ರೋಡಿಂದ ದೇವಸ್ಥಾನಕ್ಕೆ ದೂರ ಆಗುತ್ತೆ, ಬಟ್ ಟ್ರಾಫಿಕ್ ಸ್ವಲ್ಪ ಖಾಲಿ ಇರುತ್ತೆ ಅಂತ ರಿಂಗ್ ರೋಡ್ ತಗೊಂಡು ಹೋಗ್ತಾ ಇದ್ದೀನಿ. ಸಾಯಂಕಾಲ ಆಯ್ತಲ್ಲ, ಸ್ಟ್ರೀಟ್ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಸೊ ಇದೇ ನಮ್ಮ ರಿಂಗ್ ರೋಡ್. ಆ್ಯಂಡ್ ಇವತ್ತು ಬೇರೆ ವೀಕೆಂಡ್. ಸೊ ನಮ್ಮ ಥರ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡೋರು ತುಂಬ ಜನ ಇರ್ತಾರೆ, ಬರ್ತಿದ್ದಾರೆ ಅನ್ಸುತ್ತೆ. ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಬಿಲ್ಡ್ ಆಗ್ತಾ ಇದೆ ಹೋಗೋದಕ್ಕೆ. ಈಗ ನೋಡೋಣ, ಝೂಮ್ ಮಾಡಿ ತೋರಿಸ್ತೀನಿ ರೀ. ನೋಡಿ, ಲೇನ್ ಲೈಟ್ ಕಂಜ ಅದೇ ಚಾಮುಂಡಿ ಬೆಟ್ಟ. ಮೈಸೂರಲ್ಲಿ ಏನೋ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಎಲ್ಲೇ ಹೋದ್ರೂ ನಮಗೆ ಬೆಟ್ಟ ಕಾಣಿಸುತ್ತೆ. 25 ಕಿಲೋಮೀಟ್ರ್ ಒಳಗೆ ಮೈಸೂರು ನಾವು ಕವರ್ ಮಾಡಿಬಿಡ್ಬೋದು. ಆಮೇಲೆ ಎಲ್ಲಿಂದ ಎಲ್ಲೋಗೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಎಷ್ಟೇ ಇದಾದರೂ 30 ನಿಮಿಷದಲ್ಲಿ ನಾವು ಹೋಗ್ಬಿಡ್ತೀವಿ ಅಲ್ಲಿಗೆ. ಅದೊಂದೇ ನಮ್ಮ ಮೈಸೂರಿನ ವೈಖರಿ. ಕ್ಲೈಮೇಟು ತುಂಬ ಪ್ಲೆಸೆಂಟ್ ಆಗಿದೆ, ಅಷ್ಟು ಬಿಸಿಲು ಇಲ್ಲ, ಚಳಿನೂ ಇಲ್ಲ. ಆಮೇಲೆ ಎಲ್ಲ ಕಡೆ ಹಂಗೆ ಇದೆ ಅನ್ಸುತ್ತೆ. ಯಾಕಂದರೆ ಬೆಂಗಳೂರಲ್ಲೂ ಮಳೆ ಆಗ್ತಾ ಇದೆ, ಮೈಸೂರಲ್ಲೂ ಮಳೆ, ನಾವು ಬರೋ ದಿನ ಮಳೆ ಆಗಿತ್ತು. ಸೊ ಇವಾಗ ಏನು ಮಳೆ ಅಷ್ಟಿಲ್ಲ, ಮೋಡ ಮಾತ್ರ ಇದೆ, ಹಾಗಾಗಿ ಸ್ವಲ್ಪ ತಣ್ಣಗಿದೆ. ನಾನು ಚೆನ್ನೈಯಲ್ಲಿ ಸೈಕ್ಲೋನ್ ಏನಿತ್ತು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು. ಸೊ ಹಾಗಾಗಿ ನಾಳೆ ನಾಡಿದಿಂದ ಬೆಂಗಳೂರು ಮೈಸೂರು ಬಿಸಿಲು ಬರ್ಬೋದು. ಡಿಸೆಂಬರಲ್ಲೂ ಮಳೆ ಬಂದರೆ ಹೆಂಗೆ ಶಿವ, ಈ ವರ್ಷ ತುಂಬ ಜಾಸ್ತಿ ಮಳೆ ಆಗೋಯ್ತು. ಪರವಾಗಿಲ್ಲ, ಹೋಗ್ತಾ ಇದೆ, ನಡೀತಾ ಇದೆ. ಇಂದ ಸರ್ವಿಸ್ ರೋಡ್ ಕನೆಕ್ಟ್ ಆಗ್ತಾ ಇದ್ದೀವಿ. ಸೊ ನಮ್ಮ ಗೂಗಲ್ ಆಂಟಿ ಈ ಥರ ಸಜೆಸ್ಟ್ ಮಾಡ್ತಿದ್ದಾರೆ. ಮೇನ್ ರೋಡಿಂದ ಸರ್ವಿಸ್ ರೋಡಲ್ಲಿ ಮುಂದೆ ಹೋಗಿ In 600 meters, slight right onto Ooty Road from Chamundi Hill. ರೈಟ್ ತಗೊಂಡ್ರೆ ಸೀದಾ ದೇವಸ್ಥಾನ. ಈ ಸರ್ವಿಸ್ ರೋಡ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. 2 ವೇ, ಹೋಗೋರು ಹೋಗ್ಬೋದು, ಬರೋರು ಬರ್ಬೋದು. ಆ ಕಡೆ ಏನು ಎಡಗಡೆ ಕಾಣ್ತಾ ಇದೆ ಅದು ಮೈನ್ ರೋಡು, ಹಾಗಾಗಿ ಹೋಗ್ತಾ ಇದ್ದೀವಿ. ಇದೇ ದೇವಸ್ಥಾನದ ರಸ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಈ ರೋಡಲ್ಲಿ. ಈಗ ತಾರಾಗಿ ತುಂಬ ಅಗಲವಾದ ರಸ್ತೆ ಮಾಡಿದ್ದಾರೆ, ವೈಡ್ ರೋಡ್. ಸ್ಟ್ರೀಟ್ ಲೈಟ್ ಮಾತ್ರ ಹಾಕಿಲ್ಲ. ಓಕೆ, ಮೈಸೂರಲ್ಲಿ ಗುರು ಮನೆಗಳು ನೋಡಿದ್ರೆ ಖುಷಿ ಆಗುತ್ತೆ. ಒಂದೊಂದು ಮನೆನೂ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿರೋದು. ಹೇಯ್, ಫೈನಲಿ ದೇವಸ್ಥಾನ ಬಂದ್ವಿ. ಇದೇ ದೇವಸ್ಥಾನ, ನಮ್ಮ ದೇವಸ್ಥಾನ, ನಾವು ಹೋಗುತ್ತಿರುವ ದೇವಸ್ಥಾನ. ಪಾರ್ಕಿಂಗ್ ಎಂಟ್ರೆನ್ಸ್ ಇದೆ, ಒಳಗೋಗಿ ಹಾಕಬಹುದು. ಓಕೆ, ನೋ ಪ್ರಾಬ್ಲಮ್. ಇಲ್ಲೇ ರೈಟ್ ತೋರಿಸ್ತು. ಇದೇ ನಮ್ಮ ದೇವಸ್ಥಾನ. ಮತ್ತೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಕಟ್ತಿದ್ದಾರೆ ಕಟ್ಟಡಗಳನ್ನ. ಬಟ್ ಆದರೆ ಒಳಗೆ ಅಲೋವ್ ಇಲ್ಲ. ಮಜಾ ಮಾಡೋ ಒಳಗೆ ಅಲೋವ್ ಇಲ್ಲ. ಆಗೋದಕ್ಕೋಸ್ಕರ
ಒಳಗೆ ಏನು ಫೋನ್ ತೊಗೊಂಡು, ಯಾಕಂದ್ರೆ ಕೆಲವು ದೇವಸ್ಥಾನದಲ್ಲಿ ಫೋನ್ ಅಲೋ ಮಾಡಲ್ಲ, ಅದಕ್ಕೆ ತೊಗೊಂಡು ಹೋಗಿಲ್ಲ. ಸೊ ಆಚೆ ನಾನು ತೋರಿಸ್ತೇನೆ. ಯಾರು ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ದೇವಸ್ಥಾನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ದೇವಸ್ಥಾನ. ವಿಸಿಟ್ ಮಾಡಿ ಒಂದ್ಸತಿ. ಅಲ್ಲಿ ನಮ್ಮ ಹೂವಿನ ಹುಡುಗ ಕಾಣ್ತಾವನಲ್ಲ, ಅವ್ನಿಗೇನೋ ಒಂದು ವಸ್ತು ಕೊಟ್ಟೆ, ಅದಕ್ಕೆ ಹಣ ಅಂತ ಕರೆದ್ಬಿಟ್ಟು ತೋರಿಸ್ತಾವನೆ. ಫುಲ್ ಥಮ್ಸಪ್ಪು, ಫುಲ್ ಖುಷಿಯಾಗೋದ. ಸರಿ ಓಕೆ ಆಯ್ತಪ್ಪ ಅಂತೇಳಿ ಅದಕ್ಕೆ ಚೆನ್ನಾಗಿರುವಂತಂದು ಹೊಡ್ತಾ ಇದ್ದೀವಿ. ದೇವಸ್ಥಾನದಿಂದ ದರ್ಶನ ಮಾಡಿಕೊಂಡು ಪಾರ್ಕಿಂಗ್ ಲಾಟಿಂದ ಗಾಡಿ ರಿವರ್ಸ್ ತೆಗೆದು ಹೊರಡೋದು. ಇವಾಗ ನಮ್ಮ ಪಯಣ ನಮ್ಮ ಚಂದನ್ ಸಿಗ್ತಾನೆ ಅಲ್ಲಿ. ಹೋಗಿ ಸಿದ್ಧಾರ್ಥ ಲೇಔಟಿನ ಫುಡ್ ಸ್ಟ್ರೀಟ್ ಕರ್ಕೊಂಡು ಹೋಗ್ತೀನಿ ಅಂದ. ಆ್ಯಕ್ಚುಲಿ ನಾವು ಮಧ್ಯಾಹ್ನ ಊಟ ಮಾಡಿದ್ದೆ ಲೇಟು, ಹಸುವೇನಿಲ್ಲ. ಅವನು ಅನ್ನಲ್ಲ, ಇನ್ನು ಬೇಜಾರು ಮಾಡ್ಕೊಳ್ತಾನೆ ಅಂತ ಹೋಗ್ಬೇಕಷ್ಟೆ. ಕೇಳೋಣ ಅವನ್ನ ಎಲ್ಲವನೇ ಏನು ಅಂತ ಕೇಳಿಕೊಂಡು ಹೋಗೋದು ನಾವು ಇವಾಗ ಅಲ್ಲಿಗೆ. ಸಿದ್ಧಾರ್ಥ ಲೇಔಟ್ ಫುಡ್ ಸ್ಟ್ರೀಟ್ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ರೋಡ್ ಇತ್ತು, ಫುಲ್ ರೋಡೆಲ್ಲ ಅಗಲ ಮಾಡಿ. ಏನೋ ಜಾತ್ರೆ ಅಂತ February 1 ಬನ್ನಿ ಸರ್ ಅಂತ ಕರೆದ್ರು. ನೋಡೋಣ, ಟೈಮ್ ಇದ್ದರೆ ಖಂಡಿತ ಬರ್ತೀವಿ, ದೇವ್ರು ಕರೆಸ್ಕೊಂಡು ಎಲ್ಲ ಒಳ್ಳೇದಾದರೆ ಜಾತ್ರೆಗೆ. ಇವಾಗ ಹೊರಡ್ತಾ ಇದ್ದೀವಿ ನಾವು. ರಿಂಗ್ ರೋಡ್ ಸಿಗ್ನಲಲ್ಲಿ ನಿಂತಿದ್ದೀವಿ. ಸೊ ಲೆಫ್ಟ್ ಹೋದರೆ ಇದು ಊಟಿ, ಕ್ಯಾಲಿಕಟ್, ಗುಂಡ್ಲುಪೇಟೆ, ಬಂಡೀಪುರ್ ನ್ಯಾಷನಲ್ ಪಾರ್ಕು ಎಲ್ಲ ಹೋಗುತ್ತೆ. ನಂಜನಗೂಡು ಕೂಡ ಹೋಗುತ್ತೆ. ನಂಜನಗೂಡು, ಚಾಮರಾಜನಗರ, BR ಹಿಲ್ಸು, ಸತ್ಯಮಂಗಳ ಎಲ್ಲ ಒಂದೇ ರೋಡ್. ಅಲ್ಲಿಂದ ಡಿವಿಯೇಷನ್ಸು. ಮತ್ತು ಸ್ವಲ್ಪ ಮುಂದೆ ಹೋದರೆ ಊಟಿಗೆ ರೈಟು, ಕ್ಯಾಲಿಕಟ್ಗೆ ರೈಟು, ಊಟಿ, ಬಂಡೀಪುರ ಎಲ್ಲ ಸ್ಟ್ರೈಟ್. ಆ ಥರ ರೈಟ್ ಹೋದರೆ ಮೈಸೂರು ಸಿಟಿ ಒಳಗೆ ಹೋಗ್ತೀವಿ, ಹಂಗೆ ಸೀದಾ ಬೆಂಗಳೂರಿಗೆ ಹೋಗ್ತೀವಿ. ಇದು ಸ್ಟ್ರೈಟ್ ಹೋದ್ರು ಇದೂ ನಮ್ಮದು ಏನು ರಿಂಗ್ ರೋಡ್ ಅಲ್ವಾ. ಮುಂದೆ ಹೋಗಿ ಇದು ಬೆಂಗಳೂರಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಕನೆಕ್ಟ್ ಆಗುತ್ತೆ. ಅದು ಬಿಟ್ಟರೆ ಮುಂದೆ ಹೋಗಿ ಒಂದು ಜಂಕ್ಷನ್ ಸಿಗುತ್ತೆ, ಲೆಫ್ಟ್ ತೊಗೊಂಡ್ರೆ ಮಡಿಕೇರಿ, ಮಂಗಳೂರು ಆ ಕಡೆ ಕನೆಕ್ಟ್ ಆಗುತ್ತೆ. ಚೆನ್ನಾಗಿದೆ ನಮ್ಮ ಮೈಸೂರು. ಇದು ಮತ್ತೆ ನಾನು ಮುಂದಿನ ವಾರ ಮತ್ತೆ ನಾನು ಮೈಸೂರಿಗೆ ಬರ್ತೀನಿ. ಸೇಮ್ ಈ ಟೈಮಲ್ಲಿ ಮೈಸೂರಲ್ಲೇ ಇರ್ತೀನಿ ಅನಿಸುತ್ತೆ. ಸೊ ಇದು ನಂದು ಲಾಸ್ಟ್ ವಿಸಿಟ್ ಅಂತ ಹೇಳೋಣ ಅನ್ಕೊಂಡು ಬಂದೆ ಈ ವರ್ಷದ್ದು. ಹಂಗಾಗಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಇನ್ನೊಂದ್ಸತಿ ಇನ್ನೊಂದು 15 ದಿನ ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ, ನೋಡೋಣ. ಪೂರ್ಣಚಂದ್ರ ನೋಡಿ, ಎಲ್ಲ ಹೋಗಿದ್ರೆ ಫುಲ್ ಪೂರ್ಣಚಂದ್ರ ಕಾಣಿಸ್ತದೆ. ಇವಾಗ ಅರ್ಧ ಚಂದ್ರ ಆಗ್ತದೆ, ಬತ್ತ ಮೋಡದೊಳಗೆ ಹೋಗ್ತಾ ಇದೆ. ಬೆಳಗ್ಗೆಯಿಂದ ಮೋಡ ಇತ್ತು, ನಾವೀಗಲೂ ಮೋಡ ಇರುತ್ತೆ ಅಂದ್ಕೊಂಡ್ರೆ ಓಕೆ ಫಾರ್ ಗುಡ್. ಮೋಡ ಇರಲಿಲ್ಲ, ಮೋಡ ಎಲ್ಲ ಕ್ಲಿಯರ್ ಆಗಿ ಚಂದ್ರ ಕಾಣಿಸ್ತಾ ಇದೆ. ಸೊ ನಾವು ರೂಟ್ ಹುಡುಕ್ತಾ ಇದೀವಿ, ಎಲ್ಲಿ ಮಿಸ್ ಮಾಡ್ಕೊಂಡ್ವಿ ನಮ್ಮದು ಅಂತ. ಎಲ್ಲೂ ಇಲ್ಲ. ಇಲ್ಲೇ ಮುಂದೆ ರೈಟ್ ಹೋದರೆ ಸೀದಾ ನಾವಿರುವ ತಂಗುದಾಣಕ್ಕೆ ಹೋಗುವೆವು. ಕಾರ್ ತೊಳಿಸ್ಬಿಡೋದ ಅಂತ ನೋಡ್ತಾ ಇದ್ದೀವಿ, ಇಲ್ಲ ತೊಳಿಬೇಕಾ ಅಂತ. ಕಾರ್ ವಾಷಿಂಗ್ ಮಾಡ್ತಿದ್ದಾರೆ. 2-3 ಕಾರ್ ಇದೆ, ಬೆಟ್ರ್ ನಾವೇ ತೊಳ್ಕೊಂಡು ಹೊರಡುವ ನಾಳೆ ಬೆಳಗ್ಗೆಗೆ. ಓಕೆ ದೆನ್ ಸಿಗವ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ. ಆಯ್ತಂಕ ಎಲ್ರಿಗೂ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಶುಭರಾತ್ರಿ.